Hey guys, welcome back to Amrita Nagraj YouTube channel. ಈ ಚಾನಲಲ್ಲಿ ನಿಮಗೆ ಅದ್ಭುತವಾದ ರೆಸಿಪೀಸ್ ವಿತ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ. ಸೊ ಇವತ್ತು ನಾವು ಪಾಲಕ್ ಪನ್ನೀರ್ನ ಮಾಡ್ತಾಯಿದ್ವಿ. ಈ ಪಾಲಕ್ ಪನ್ನೀರ್ ನೀವು ಚಪಾತಿ, ರೋಟಿ, ನಾನ್ ಯಾವ್ದ್ರ ಜೊತೆನ ತಿನ್ಬೋದು. ಸೊ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಪ್ಯಾನ್ ಒಳಗಡೆ ಎಣ್ಣೆ ಹಾಕ್ಕೊಳ್ಳಿ. ಆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ನೀವು ಜೀರಿಗೆನ ಹಾಕ್ಕೊಳ್ಳಿ. ಜೀರಿಗೆ ಆದಮೇಲೆ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಶುಂಠಿ ಹಾಕ್ಕೊಬೇಕು. ಹೆಬ್ಬೆಟ್ಟಷ್ಟು ಶುಂಠಿನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇಲ್ಲಿ 3 ಪೀಸಸ್ ಥರ ಕಾಣಿಸ್ತಾ ಇದೆ. ಸೊ ಹೆಬ್ಬೆಟ್ಟಷ್ಟು ಶುಂಠಿನ ಹಾಕ್ಕೊಂಡು ನೀವು ಒಂದು ಇಡೀ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ನಾನು ಇಲ್ಲಿ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿರೋದು. ಅದನ್ನು ಚೆನ್ನಾಗಿ ಈರುಳ್ಳಿನ ಹಾಕಿ ಆಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳಿ. ನಾನು ಒಂದು ಕ್ಯಾಪ್ಸಿಕಮಲ್ಲಿ ಅರ್ಧ ಕ್ಯಾಪ್ಸಿಕಮ್ ಇಲ್ಲಿ ಇದಕ್ಕೆ ಹಾಕ್ತಾಯಿದ್ದೀನಿ. ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆದಮೇಲೆ ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡ ಟೊಮ್ಯಾಟೊ, ಒಂದು ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಚೆನ್ನಾಗಿ ಅದು ಫುಲ್ ಬಿಸಿ ಆದಮೇಲೆ ಗೋಲ್ಡನ್ ಬ್ರೌನ್ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಬಿಟ್ಟಮೇಲೆ ಮಿಕ್ಸಿ ಜಾರ್ ಒಳಗಡೆ ಇದನ್ನು ಮಿಕ್ಸ್ಚರ್ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಪಾಲಕ್ ಏನಿದೆ ಬೇಯಿಸ್ಬಿಟ್ಟು ಸ್ವಲ್ಪ ಪಾಲಕ್ನ ನೀರಲ್ಲಿ ಹಾಕಿ ಬೇಯಿಸಾದ್ಮೇಲೆ ಅದು ಹಾಕಬೇಕು. ನಾನು ಇದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಸ್ವಲ್ಪ ಪಾಲಕ್ನ ಬೇಯಿಸ್ಬಿಟ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ಫುಲ್ ರುಬ್ಬಬೇಕು. ಅದಾದಮೇಲೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ ಹಾಕಿ ಲೋ ಫ್ಲೇಮಲ್ಲಿ, ಯಾಕಂದರೆ ಹೈ ಫ್ಲೇಮ್ ಇದ್ದರೆ ಸ್ವಲ್ಪ ಅದು ಬರ್ನ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಲೇ ಸ್ವಲ್ಪ ಉರಿಬೇಕು. ಎಣ್ಣೆಲೇ ಹುರಿದ ಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಸ್ವಲ್ಪ ಅಂದರೆ ಒಂದು ಈರುಳ್ಳಿ ನಾವು ಆಲ್ರೆಡಿ ಮಿಕ್ಸಿಗೆ ಹಾಕಿದ್ದೀವಿ. ಸೊ ಒಂದು 4 to 5 ಇಲ್ಲಿ ನಾನು ಹಾಕಿದ್ದೀನಲ್ಲ ಅಷ್ಟುವರೆಗೂ ಈರುಳ್ಳಿ ಹಾಕಿ ಆಮೇಲೆ ಟೊಮ್ಯಾಟೋಸ್ನ ಹಾಕಬೇಕು. ಅದು ಟೊಮ್ಯಾಟೊ ಅಷ್ಟೇ, ಲೈಕ್ ಒಂದು ಈರುಳ್ಳಿ ನಾವು ಅರ್ಧ ಕಟ್ ಮಾಡಿರ್ತೀವಿ ಅಂದರೆ ಸ್ವಲ್ಪ ಅದನ್ನು ಉಳಿಸ್ಕೊಂಡು ಇದರಲ್ಲಿ ಹಾಕ್ಕೊಳ್ಳಿ. ಅದಾದಮೇಲೆ ಅರ್ಧ ಕ್ಯಾಪ್ಸಿಕಮ್ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಯಾರು ಕ್ಯಾಪ್ಸಿಕಮ್ ಹಾಕಲ್ಲ, ನಾವೇ ಕ್ಯಾಪ್ಸಿಕಮ್ ಹಾಕೋದು. ಬಿಕಾಸ್ ನಮಗೆ ತುಂಬ ಇಷ್ಟ ಕ್ಯಾಪ್ಸಿಕಮ್ ಫ್ಲೇವರ್ ಆಗಿರ್ಬೋದು. ಅದಕ್ಕೆ ನಾವಿಲ್ಲಿ ಕ್ಯಾಪ್ಸಿಕಮ್ ಹಾಕೊತೀವಿ. ನಿಮ್ಗೆ ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ ಅಂದರೆ ನೀವು ಕ್ಯಾಪ್ಸಿಕಮ್ನ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ತಳ ಅಂಟ್ತಾ ಇದೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನಮ್ಮ ಒಂದು ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು. ಒಂದು ಕ್ಯಾಪ್ಸಿಕಮ್ ಮತ್ತು ಇದು ಬಂದು ನಾವು ಏನು ಪನ್ನೀರನ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಅದರಲ್ಲಿ ಒಂದು ಸ್ವಲ್ಪ ಪನ್ನೀರನ್ನ ತೆಗೆದು ನೀವು ಗ್ರೇಟನ್ನು ಮಾಡ್ಬೋದು, ಅಥವಾ ಮಿಕ್ಸಿಗೆ ಹಾಕಿ ನಮ್ಮ ಥರ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಬೋದು. ರುಬ್ಕೊಂಡಾದ್ಮೇಲೆ ಸ್ವಲ್ಪ ಅರ್ಧ ಅಷ್ಟು ಎಲ್ಲ ವೆಜಿಟೇಬಲ್ಸ್ ಬೆಂದಿದೆ ಅಂದಾಗ ಅದು ಪನ್ನೀರನ್ನ ಏನಿದೆ ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಿದೆ, ಎಲ್ಲ ಮಿಕ್ಸ್ಚರ್ ಜೊತೆ ಮಿಕ್ಸ್ ಆಗಿದೆ ಅಂದಾಗ ಪಾಲಕ್ ಮಿಕ್ಸ್ಚರ್ ಏನು ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಕುದಿ ಬಂದಮೇಲೆ ನೆಕ್ಸ್ಟ್ ನಾವಿಲ್ಲಿ ಪನ್ನೀರನ್ನ ಸ್ವಲ್ಪ ಫ್ರೈ ಮಾಡ್ಕೊತೀವಿ. ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಬಿಟ್ಟು ಸ್ವಲ್ಪ ಪನ್ನೀರನ್ನ ಕಟ್ ಮಾಡಿ ಇಟ್ಕೊತೀವಲ್ಲ, ಚಿಕ್ಕ ಪೀಸ್ ನಿಮಗೆ ಇಷ್ಟ ಬಂದಿದ್ದು ಪೀಸಲ್ಲಿ ಕಟ್ ಮಾಡ್ಕೊಬೋದು. ನಾವಿಲ್ಲಿ ಸ್ವಲ್ಪ ಚಿಕ್ಕ ಪೀಸಲ್ಲಿ ಕಟ್ ಮಾಡಿದ್ವಿ. ನೀವು ಬೇಕಾದರೆ ಬಾಯಿಗೆ ದೊಡ್ಡದಾಗಿ ಸಿಗಬೇಕಂದ್ರೆ ದೊಡ್ಡದಾಗಿ ಆದರೂ ಕಟ್ ಮಾಡ್ಕೊಬೋದು. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಗೋಲ್ಡನ್ ಬ್ರೌನ್ ಆಗಿದೆ. ಒಂದು ಸೈಡ್ ಆಗಿಲ್ಲ, ದಟ್ಸ್ ನೋ ಪ್ರಾಬ್ಲಮ್, ಪರವಾಗಿಲ್ಲ, ನಡೆಯುತ್ತೆ. ಅದಾದಮೇಲೆ ಈ ಕಡೆ ಪನ್ನೀರ್ ಪಾಲಕ್ ಮಿಕ್ಸ್ಚರ್ ಕುದೀತಾ ಇರಬೇಕಾದ್ರೆ ಈ ಪನ್ನೀರನ್ನ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಉಪ್ಪಾಕಿ ರೆಡಿ ಟು ಸರ್ವ್. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ಫರ್ಗಾಟ್ ಏನಂದರೆ ನೀವು ಕ್ರೀಮನ್ನು ಹಾಕ್ಬೋದು. ಇಲ್ಲಾಂದರೆ ಮೊಸರನ್ನ ಚೆನ್ನಾಗಿ ವಿಸ್ಕ್ ಮಾಡಿಬಿಟ್ಟು ಸ್ವಲ್ಪ ಮೊಸರನ್ನ ಹಾಕ್ಕೊಬೋದು. ಮೊಸರೇನಿದ್ರೆ ಸ್ವಲ್ಪ ಟೇಸ್ಟ್ನ ಹೊಡೆಯುತ್ತೆ, ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ಚಪಾತಿ ಮಾಡ್ತಾಯಿದ್ದೀವಿ, ವಿಚ್ ಇಸ್ ವೆರಿ ಗುಡ್ ಕಾಂಬಿನೇಷನ್ ಫಾರ್ ಪಾಲಕ್ ಪನ್ನೀರ್. ನೀವು ಕೂಡ ಟ್ರೈ ಮಾಡಿ. ನಾವಿಲ್ಲಿ ಚಪಾತಿ ಬೇರೆ ಥರ ಮಾಡ್ತಾಯಿದ್ವಿ. ದಟ್ ಈಸ್ ಸ್ವಲ್ಪ ತಿಕ್ಬಿಟ್ಟು ಆಮೇಲೆ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ತಿರ್ಗಾ ಅದು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ತಿರ್ಗಾ ನಾವು ಅದನ್ನು ಚೆನ್ನಾಗಿ ನೀಟಾಗಿ ತಿಕ್ಕಿ ಹಾಕ್ತೀವಿ.
ಸೊ ಇಲ್ಲಿ ನಮ್ಮ ಚಪಾತಿ ಟ್ರಯಾಂಗಲ್ ಶೇಪ್ ಆಗಿದೆ, ಯಾಕಂದರೆ ನಾವು ಟ್ರಯಾಂಗಲ್ ಶೇಪಲ್ಲಿ ತಿಕ್ಕಿರೋದ್ರಿಂದ ಅದಕ್ಕೆ ಅದು ಟ್ರಯಾಂಗಲ್ ಶೇಪ್ ಆಗಿದೆ. ಸೊ ನೋ ಪ್ರಾಬ್ಲಮ್, ಯಾವ ಶೇಪಾನೂ ಆಗಲಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಅಮೇಝಿಂಗ್ ಆಗಿರೋ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ನಮಸ್ಕಾರ.